ಯಾವ ಮಿನಿಸ್ಟ್ರುಗಳಿಗೂ ಸನ್ಮಾನ ಮಾಡಲಿಲ್ಲ. ಅಷ್ಟು ಸನ್ಮಾನ ಮಾಡಿದ್ರು. ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿದೆ ನೋಡಿ. ಅವತ್ತು ಬೇಸರ ಮಾಡ್ಕೊಂಡವರು ಇವತ್ತು ನನ್ನನ್ನೇ ಭಾರಿ ಪ್ರೀತಿಯಾಗಿ ಕಾಣ್ತಾ ಇದ್ದಾರೆ. ಈ ಎಕ್ಸಸೈಸ್ ಅಲ್ಲಿ ಇಷ್ಟು ಕಠಿಣವಾದದ್ದು ನಾನೇ ಮಾಡ್ತಿದ್ದೆ, ಈ ಸುಲಭವಾದವನ್ನ ಮಕ್ಕಳಿಗೆ ಕೊಡ್ತಿದ್ದೆ. ಕಾರ್ಯದಲ್ಲಿ ಮಾತ್ರ ಯಾವತ್ತೂ ರಾಜಿನೇ ಆಗ್ತಾ ಇರ್ಲಿಲ್ಲ. ಇವತ್ತು ಮಾಡ್ಬೇಕಂದ್ರೆ ಇವತ್ತು ಮಾಡಲೇಬೇಕು, ಮುಗಿಸ್ಬಿಡ್ತಾರೆ. ನಾನು ಅನ್ಕೊಂಡೆ ಈಗ ನನ್ನ ಮಗು ಅನ್ನೋ ದೃಷ್ಟಿಯಿಂದಲೇ ಅವರು ಇಲ್ಲಿ ತಂದ್ಬಿಟ್ಟಿರ್ತಾರೆ, ಇವಕ್ಕೇನಾದ್ರೂ ಒಂದು ಆಸಕ್ತಿಲಿ ಮೂಡಿಸಿ ಒಂದು ವಿದ್ಯೆನ ಹೇಳ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಹೇಳೋಂಥದ್ದು ಕೇಳ್ಕೊಂಡು ಮಾಡ್ತಿದ್ದರು. ಸುಮಾರು ಒಂದು 25% ಇರ್ಬೋದು. ಇನ್ನು 75 ಭಾಗ ಏನಪ್ಪ ಇವಯ್ಯ ನಮಗೆ ಭಾರಿ ತೊಂದರೆ ಕೊಡ್ತಾರೆ ಅನ್ನೋ ಇದು ಮೂಡಲ್ಲಿರ್ತಾರೆ. ಆದರೂ ಅವ್ರಿಗೂ ಇವ್ರನ್ನ 100% ಬರೋದ್ರಿಂದ ಕೊನೆಗೆ ಲಾಸ್ಟು ಒಂದು 35% ತಗೊಂಡು ಪಾಸ್ ಆಗ್ಬಿಡ್ಬೇಕು, ಆ ಮಟ್ಟಕ್ಕೆ ಮಾಡಬೇಕು ಅಂದ್ಬಿಟ್ಟೆ ನಾನು ಆ ಮಕ್ಕಳಿಗೆ ಒಂದು ಒತ್ತಡ ಹಾಕಿ ಪಾಠ ಮಾಡ್ತಿದ್ದೆ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ಹೇಗೆ ಅನಿಸ್ತು ಸರ್ ನಿಮ್ಮ ಒಂದು ಟೀಚರ್ ಜರ್ನಿ? ಈಗ ನಮ್ಗೆಲ್ಲ ನೀವು ಟೀಚರ್ ಆಗಿದ್ರಿ KR ನಗರದಲ್ಲಿ. MKG ಅಂತ ಹೇಳಿದ್ರೇನೆ ಒಂದು ಶಿಸ್ತು ಅಂತ ಸರ್. ನಾವೆಲ್ಲ ನಿಮ್ಮ ಬೂಟ್ ಸದ್ದಿಗೆ ನಾವು ಸೈಲೆಂಟ್ ಆಗ್ಬಿಡ್ತಾ. ಸೊ ನಂಗೆ ಅದು ತುಂಬಾ ಖುಷಿ ಅನ್ಸುತ್ತೆ. ನಿಮ್ದು ತುಂಬಾ ಡಿಸಿಪ್ಲಿನ್ ಎಲ್ಲ ಕಲ್ತ್ವಿ ಸರ್. ಈಗ ರಿಟೈರ್ ಆಗಿದ್ರಿ ಅಂತ ಹೇಳಿದ್ರಿ ಸರ್, ಹೇಗೆ ಅನಿಸ್ತಿದೆ ಸರ್ ಈಗ ನಿಮ್ಗೆ? ನಾನು ವಿದ್ಯಾರ್ಥಿ ಜೀವನದಿಂದಲೂ ಶಿಸ್ತು ಬೆಳೆಸ್ಕೊಂಡು ಬಂದವನು. ಮತ್ತೆ ನಮ್ಮ ಶಿಕ್ಷಕರು ಅದೇ ರೀತಿ ನಮಗೆ ಶಿಸ್ತನ್ನ ಕಲಿಸ್ತಾ ಇದ್ರು. ಈಗಿನ ಇದರಲ್ಲಿ ವ್ಯತ್ಯಾಸ ಇದೆ, ಮತ್ತು ಅದೇ ಶಿಸ್ತುಗಳು ನಾನು ಮೈಗೂಡಿಸ್ಕೊಂಡು ಬಂದೆ. ಅದು ಬರೀ ನನ್ನ ಪಾಠ ಬೋಧನೆ ಮಾಡುವಂಥ ಮಕ್ಕಳೇ ಅಂತ ಅಲ್ಲ, ನನ್ನ ಮಕ್ಕಳು ಸುಧಾ ಅದೇ ರೀತಿ ಇರಬೇಕು ಅನ್ನೋ ಇದರಲ್ಲಿ ನಾನು ಬಂದವನು. ಹಾಗಾಗಿ ನಾನು ಏನೋ ಒಂದು ಒಳ್ಳೆ ಹುದ್ದೆ ಪಡ್ಕೊಂಡು ಇದು ಮಾಡಬೇಕು ಅಂತ ಅಂತಿದ್ದೆ. ಕಾರ್ ತಗೊಂಡು ಜೀಪಲ್ಲಿ ಓಡಾಡಬೇಕು ಅಂತ ಬಯಸ್ಕೊಂಡಿದ್ದೆ. ಬಟ್ ಅದೇನೋ BSc ಆದಾಗ ಕೆಮಿಸ್ಟು ಫ್ಯಾಕ್ಟ್ರಿಯಲ್ಲಿ, ಚುಂಚುಗಟ್ಟೆ ಫ್ಯಾಕ್ಟ್ರಿಲಿ ಕೆಮಿಸ್ಟ್ ಆಗಿ ವರ್ಕ್ ಮಾಡೋದ ಅಂತ ತಗೊಂಡ್ರು. ಅಲ್ಲೇನೋ ರಾಜಕೀಯ ಆಗಿ ಔಟ್ ಆಫ್ ತಾಲೂಕ್ ಕೆಮಿಸ್ಟ್ ಕೂಡ ಕಡೆಗಾಗಲ್ಲ, ಇದೇನಿದ್ರು ಆಫೀಸ್ ಸ್ಟಾಫ್ಗೆ ಹಾಕತ್ತೀವಿ ಕ್ಲರ್ಕ್ ಆಗಿ ಅಂತ ಅಂದರು. ಆಗ ನಾನು MSc ಸೀಟ್ ಸಿಕ್ಕಿದ್ದು ಬಿಟ್ಬಿಟ್ಟು ನಾನು ಹೋಗಿದ್ದೆ BSc ಮುಗಿಸ್ಕೊಂಡು. ನನಗೆ ಭಾರಿ ನಿರಾಸೆ ಆಯಿತು. ಆಮೇಲೆ ಟ್ರೈ ಮಾಡಿದೆ, MSc ಸಿಗಲಿಲ್ಲ. ಕೊನೆಗೆ ಅದೇನೇ ಹೇಳ್ತಾರಲ್ಲ, ಆಳೂರ್ಗಳು ಒಳ್ಳೆನೆಗಳು ಅಂತ B.Edಗೆ ಅಪ್ಲೈ ಮಾಡಿದೆ, ಸಿಕ್ತು. ಅಂತೂ ಒಳ್ಳೆಯ ಸಂಸ್ಥೆಯಲ್ಲಿ, ಹೇಗೆ ಅಂದರೆ ನಮ್ಮ ಸೆಂಟ್ ಜೋಸೆಫ್ ವಿದ್ಯಾಲಯಲ್ಲೇ B.Ed ಮಾಡಿದೆ. ಒಂದು ಒಳ್ಳೆ ಸ್ಕೋರ್ ಮಾಡ್ತು. 1 ವರ್ಷ ಪ್ರೈವೇಟಲ್ಲಿ ಕೆಲಸ ಮಾಡಿದೆ. ಆಮೇಲೆ ಕಾಲಾಯಿತು, ಕಾಂಟ್ರಾಕ್ಟು ಅಂತ ಅಪ್ಲೈ ಮಾಡಿದ್ದೆ. ಅದೇ ಇದ್ಕೊಂಡು ಅದು ನೋಡಿ, ನನ್ನ ಇದು ನಮ್ಮ ಊರ ಹತ್ರಕ್ಕೆ ಚಿನ್ಕುಳ್ಳಿ ಸ್ಥಳಕ್ಕೆ ಆಯ್ಕೆ ಆಯಿತು. ಅಲ್ಲಿ ಒಂದು 10 ವರ್ಷ ಸೇವೆ ಮಾಡಿದೆ. ಚಿನ್ಕುಳ್ಳಿ ಫಸ್ಟ್ 85ರಿಂದ 95. ಸರ್ 95 ಜೂನಿಂದ KR ನಗರ. ಸರ್ ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಸರ್ KR ನಗರದಲ್ಲಿ? 95 ಜೂನಿಂದ 2012 ಅಕ್ಟೋಬರ್ ತನಕ. 2012 ಅಕ್ಟೋಬರ್. ಅಲ್ಲಿಗೆ ಎಷ್ಟು ಲೆಕ್ಕ ಹಾಕೊಳ್ಳಿ ನೀವು? 17 ವರ್ಷ ಅಂತ ಹೇಳಿದ್ರಿ. 17 ವರ್ಷ 3 ತಿಂಗಳು. 17 ವರ್ಷ 3 ತಿಂಗಳು. ಹೌದು. ಸರ್ ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಅಲ್ಲಿ? ಅಂತೂ ನಾನು ನನ್ನ ಶಿಕ್ಷಕರ ವೃತ್ತಿನ ಗೌರವವಾಗಿ ಕಾಪಾಡ್ಕೊಂಡು ಬಂದೆ. ಅದರಲ್ಲೂ ಮಕ್ಕಳಿಗೆ ಒಂದು ಸ್ವಲ್ಪ
ಒತ್ತಡ ಹಾಕಿ ಕಲಿಸೋದಕ್ಕೆ ಪ್ರಯತ್ನ ಪಟ್ಟೆ. ಮಕ್ಕಳು ಕೆಲವರು ಕಲ್ತರು, ಕೆಲವರು ಬೇಸರ ಪಟ್ಕೊಂಡು ಮಾಡ್ತಾ ಇದ್ರು. ಆಗ ಒಂದು ಪನಿಷ್ಮೆಂಟ್ ಕೊಡ್ತಾರೆ, ಟಾರ್ಚರ್ ಮಾಡ್ತಾರೆ ಅನ್ನೋದ್ರನ್ನು ಫೀಲ್ ಮಾಡ್ತಿದ್ರು. ಸರ್, ಈಗ ಯಾರು ಆತರ ಥಿಂಕ್ ಮಾಡ್ತಿದ್ರು ಬಹುಶಃ ಅವ್ರಿಗೆಲ್ಲ ಈಗ ನೋಡಿ ಸರ್, ನಾನು ಒಂದು ಕ್ಷಣ ನಿಮ್ ಕಂಡ್ರೆ ಭಯ ಇತ್ತು ನನಗೆ. ನಿಜ. ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿದ್ರಿ ನೀವು. ಹೌದೌದು. ತುಂಬಾ ಭಯ ಇತ್ತು ನೋಡಿ ಸರ್. ಈಗ ಭಯ ಇದ್ದಂತ ನನಗೆ ನಿಮ್ಮೇಲೆ ಪ್ರೀತಿ ಬಂದಿದೆ ಸರ್. ನಿಜ ನಿಜ. ಅವತ್ತು ಬೇಸರ ಮಾಡ್ಕೊಂಡವರು ಇವತ್ತು ನನ್ನನ್ನೇ ಭಾರಿ ಪ್ರೀತಿಯಾಗಿ ಕಾಣ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ನೀವೇ ಒಬ್ಬರು. ಇಲ್ಲ ಸರ್, ನಾನು ಎಲ್ಲೇ ಕಾರ್ಯಕ್ರಮಗಳಿಗೆ ಹೋದ್ರು ನನಗೆ ಒಬ್ಬ ಟೀಚರ್, ನಾನೊಬ್ಬ ಟೀಚರ್ ಆಗಿದ್ದೀನಿ ಈಗ. ಆದ್ರೆ ಯಾವ್ದೇ ಒಂದು ಟೀಚರ್ಗು ಏನಿರುತ್ತೆ ಅಂದ್ರೆ, ಯಾವ್ದಾದ್ರು ಒಂದು ಸ್ಟೂಡೆಂಟ್ ಫೇವ್ರೆಟ್ ಸರ್ ಯಾರು ಅಂದ್ರೆ ನಮ್ಮ ಹೆಸರು ಹೇಳ್ಬೇಕು ಅನ್ನೋ ಸ್ವಾರ್ಥ ಇರುತ್ತೆ ಸರ್. ನಾನು ಎಷ್ಟೋ ಕಡೆ ನಾನು ನಿಮ್ಮನ್ನ MKJ ಸರ್ ನನ್ನ ಫೇವ್ರೆಟ್ ಗುರುಗಳು ಅಂತೂ ಗುರುತಿಸ್ಕೊಂಡಿದ್ದಿಲ್ಲ, ಅದಷ್ಟು ಸಾಕು. ಹೌದು ಸರ್, ಹೌದು. ಎಷ್ಟೋ ನಮ್ಮ ತಂದೆ ತಾಯಿ ಮಾಡಿದಂತ ಇದು ಧರ್ಮ ಉಳ್ಕೊಂಡಿದೆ. ಮತ್ತೆ ಇನ್ನೊಂದು ಏನಂದ್ರೆ, ನೀವು ಹೋಮ್ ವರ್ಕ್ ಕೊಡ್ತಾ ಇದ್ರಿ, ನಮ್ಗೆ ಮುಗಿಸ್ಲೇಬೇಕಿತ್ತು, ಅದೊಂದು ಪ್ರೆಸರ್ ಆಗ್ತಿದ್ರಿ. ಮತ್ತೆ ಟೆಸ್ಟ್ ಪೇಪರ್ಗಳು ಇಮಿಡಿಯೇಟ್ ಆಗಿ ಇವತ್ತು ನೀವು ಟೆಸ್ಟ್ ಕೊಟ್ರೆ ಬೆಳಿಗ್ಗೆ ಕೊಟ್ಬಿಡ್ತಾ. ಹೌದು ಹೌದು ಹೌದು. ಅದಂತಂದು ನನ್ನ ಕಾರ್ಯದಲ್ಲಿ ಮಾತ್ರ ಯಾವತ್ತೂ ರಾಜಿನೇ ಆಗ್ತಾ ಇರ್ಲಿಲ್ಲ. ಇವತ್ತು ಮಾಡ್ಬೇಕಂದ್ರೆ ಇವತ್ತು ಮಾಡ್ಲೇಬೇಕು, ಮುಗಿಸ್ಬಿಡ್ತೇವೆ. ಮತ್ತೇನಂದ್ರೆ ಇನ್ನೊಂದು, ನೀವು ಬಂದಿಲ್ಲ ಪ್ರೇಯರ್ಗೆ ಅಂದ್ರೆ ಸರ್, ನಮ್ಗೆಲ್ಲ ಗೊತ್ತಾಗ್ತಾ ಇತ್ತು ಇವತ್ತು MKJ ಸರ್ ಸ್ಕೂಲಿಗೆ ಬಂದಿಲ್ಲ. ಯಾವತ್ತು ಪ್ರೇಯರ್ ತಪ್ಪಿಸ್ಕೊತಿರ್ಲಿಲ್ವಲ್ಲ ಸರ್? ಅಂದ್ರೆ ನಾನು ಹೇಳಿದ್ನಲ್ಲ, ಶಿಸ್ತು ಅಂತ ಅಂದ್ರೆ ಯಾವುದೇ ಆಗಲಿ ಒಂದು ವೃತ್ತಿ, ನಾವು ಈಗ ತಗೊಂಡಿರ್ತೀವಿ, ಡಿಗ್ರಿ ತಗೊಂಡು ಇಲ್ಲ, ಆ ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ದುಡ್ತೀವಿ ಅಂತ, ಅದಕ್ಕೆ ಮೋಸ ಆಗಬಾರ್ದು ಅನ್ನೋದು ನನ್ನ ವೃತ್ತಿ ಅಷ್ಟೇ, ಕರ್ತವ್ಯ. ಅದನ್ನ ಹೌದು. ಅದಂತೂ ಕೆಲವರು ನಮ್ಮ ಸ್ಟಾಫ್ನಲ್ಲೇ ಅನ್ಕೊಳ್ಳೋರು, ಇವ್ರೇನಪ್ಪ ಏನು ಒಂಥರ ಇದು ಮಾಡ್ತಾರೆ ಅಂತ. ಹೌದು, ಅದನ್ನ ನಾನು ಒಂದು ರೂಢಿಸ್ಕೊಬಿಟ್ಟಿದ್ದೆ. ಅದು ಹೌದು ಸರ್. ಆ ಶಿಸ್ತಿನಿಂದ ಯಾರಾದ್ರೂ ನಿಮಗೆ ಪ್ರೇರೇಪಣೆ ಇದ್ದಾರೆ ಸರ್? ಪ್ರೇರೇಪಣೆ ನನ್ನ ಶಿಕ್ಷಕರೇ ಇದ್ದಾರೆ. ಒಳ್ಳೆ ಶಿಸ್ತು ಪಾಠ ಮಾಡಿದ್ರು. ಒಬ್ರು ಹೆಡ್ ಮಾಸ್ಟ್ರೇ ಬೋರೇಗೌಡರು ಅಂತ, ಅವರು ತೀರೋಗ್ಬಿಟ್ಟಿದ್ದಾರೆ ಬಿಡಿ. ಅವರು ನಿಜವಾಗ್ಲೂ ಅವರು ಬುಕ್ಕೆ ತಗೊಂಡು ಪಾಠ ಮಾಡ್ತಿರ್ಲಿಲ್ಲ, ಮ್ಯಾಥ್ಸೇ ಅವ್ರೂ. ಲೆಕ್ಕನೇ ಬಾಯ್ಲೇ ಹೇಳ್ಬಿಡೋರು, ಬಾಯ್ಲೇ ಲೆಕ್ಕ ಹಾಕಿ ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ಬಿಡೋರು. ನಾನು ರೂಢಿಸ್ಕೊಬಿಟ್ಟೆ. ನಾನು 8th ಇಂದ 10th ತನಕ ಅದೇ ಬಂದ್ಬಿಡ್ತು. ನಾನು ಒಂದು ವೇಳೆ ಆದರೆ ಹೀಗೆ ಮಾಡಬೇಕು ಅಂತ ನೋಡಿ. ನಾನು ಅಷ್ಟೇ, ನೀವು ಏನು ಅನ್ಕೋತಿರೋ, ನಾನು ಬುಕ್ ತೆಗ್ದು ನೋಡ್ದನಲ್ಲ, ಹಿಂಗೆ ನಾನು ಹೇಳ್ತಾ ಇದ್ದೀನಿ. ಮಕ್ಕಳು ಅಂತಂದರೆ ಸಾಮಾನ್ಯವಾಗಿ ಹೆಚ್ಚಿನ ಅವಧಿ ನಮ್ಮ ಶಾಲೆಯಲ್ಲೇ ಇರ್ತಿದ್ದು ಮನೆಗಳಿಂದ. ಹಾಗಾಗಿ ಅವ್ರ ತಂದೆ ತಾಯಿ ಎಲ್ಲ ನಮ್ಮ ಇದಕ್ಕೇನೆ ಬಿಟ್ಟಿರ್ತಾರೆ. ನಾನು ಕೆಲವು ಮಕ್ಳ ಕೈಲೇ ಬೋರ್ಡ್ ಮೇಲೆ ಮಾಡಿಸಿದ್ದೀನಿ. ಆ ರೀತಿ ನಾನು ರೂಢಿರುತ್ತೆ ನಾನು. ಯಾಕಂದ್ರೆ ಆಮೇಲೆ ಇನ್ನೊಬ್ರು ನಮ್ಮ ಕೊಲೀಗ್ಸ್ ಎಲ್ಲ ಅಂತಿದ್ರು, MKJ ನಿಮ್ಗೇನು ಡಬಲ್ ಸಂಬಳ ಕೊಡ್ತಾರೆ ಅಂದ್ರೆ ಊದ ಸಂಖ್ಯೆ ಬರಬೇಕು, ಓದ್ಕೊಂಡ್ರೇನು ಬಿಟ್ರೇನು ಅನ್ನೋ ಮಾತು ಅಂದ್ರು. ನಾನು ಅನ್ಕೊತಿದ್ದೆ ಅಷ್ಟೇ. ನಾನು ನನ್ನ ತನನ ಬಿಟ್ಕೊಟ್ಟಿಲ್ಲ. ಯಾಕಂದ್ರೆ ನಾವು ಒಂದು ತಗೊಂಡಿರ್ತೀವಿ, ಪ್ರಾಮಾಣಿಕವಾಗಿ ಮಕ್ಕಳಿಗೆ ಪಾಠ ಬೋಧನೆ ಮಾಡಬೇಕು ಅಂತ, ಅದನ್ನು ಚ್ಯುತಿಗೆ ಬರಬಾರ್ದು. ಅದಕ್ಕೆ ಅನ್ನೋ ದೃಷ್ಟಿಯಿಂದ ನಾನು ಕಾರ್ಯನಿರ್ವಹಿಸ್ಕೊ ಬಂದಿದ್ದೀನಿ. 34 ವರ್ಷ ಸಲಲಿತವಾಗಿ ಮಾಡ್ಕೊಬನ್ನಿ. ಎಲ್ಲೂ ಆಮೇಲೆ ಇನ್ನೊಂದು, ನಾನು ಎಷ್ಟೇ ಅರೇಂಜ್ಮೆಂಟು ಮಾಡಿದ್ರು ಎಲ್ಲೂ ನನಗೆ ಕೆಟ್ಟದ್ದು ಅಂತ ಬರಲಿಲ್ಲ. ರಿಟೈರ್ಡ್ಗೂ ಏನೋ
ಒಂದು ವರ್ಷ ಲೇಟ್ ಆಯಿತು ಅಷ್ಟೇ ಅಮೌಂಟ್ ಎಲ್ಲ ಬರೋದು. ಏನೋ ಇದಾಗಿ ಬಂತು. ನಾನು ಯಾರ ಹತ್ರನೂ ಒತ್ತಡ ಹಾಕಿ ಪ್ರಾಮಾಣಿಕವಾಗಿ ಬಂತು. ಸರ್ ಕೆಲವು ಸರಿ ಈಗ ಮಕ್ಕಳು ನಿಮ್ಮ ಮೇಲೆ ಬೇಸರ ಮಾಡ್ಕೊಂಡಿರುವಂತ ಸನ್ನಿವೇಶಗಳು ಇದಾವೆ ಸರ್? ಇದಾವೆ ಹೇಳ್ಬೋದಾ ಸರ್? ಅವಲ್ಲ ಆ ಟೈಮಲ್ಲಿ ಬೇಸರ ಮಾಡ್ಕೊಂಡಿದ್ರು. ಬಟ್ ಆ ಟೈಮಲ್ಲಿ ಬೇಸರ ಮಾಡ್ಕೊಂಡ್ರು ಇವತ್ತು ನನಗೆ ಅದಕ್ಕೊಂದು ಸಾಕ್ಷಿ ಅಂತ ಹೇಳಿದ್ರೆ, ನಾನು ಚಿನ್ಕುರಳಿ ಇದ್ನಲ್ಲ, ಆ ಮಗುಗೆ ಎಷ್ಟು ಹರಾಸ್ಮೆಂಟ್ ಅಂದರೆ, ಈಗ ಈ ಇದು ಕೆ ಆರ್ ನಗರದಲ್ಲಿ ಮಾಡೋದಲ್ಲ ಅದಲ್ಲ, ಅದಂತೂ ಬಹಳ ಸಿವಿಯರು. ಅಷ್ಟು ಕೊಟ್ಟೆ. ಅವರು ಈಗ ಏನು ಮಾಡಿದ್ರು ಅಂದರೆ, ನೋಡಿ ಒಂದು ಇಲ್ಲಿ ಫೋಟೋ ಇದೆ ನೋಡಿ, ಸರ್ ಫೋಟೋ ಹೌದು ಹೌದು ಸರ್ ಫೋಟೋ ಚಿಕ್ಕದು ಇದೆ ನೋಡಿ ಅದು. ಸರ್ ಅದು ಚಿನ್ಕುಳಿ ಮಕ್ಕಳು ಮಾಡಿರೋದು ಸರ್ ಇದು? ಚಿನ್ಕುಳಿ ಮಕ್ಕಳು 93-94 ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನೆ ಮತ್ತು ಸ್ನೇಹ ಸಮಾಗಮ ಕಾರ್ಯಕ್ರಮ. ಹೌದು ಸರ್, ಸೂಪರ್ ಸರ್, ಸೂಪರ್ ಸರ್. ನೋಡಿ ಅವರು ಅವತ್ತು ಭಾರಿ ಬೇಜಾರು ಮಾಡ್ಕೊಂಡಿದ್ರಲ್ಲ, ಬಂದು ಇಲ್ಲಿಗೆ ಹೇಳಿ ನೀವು ಬರ್ಲೇಬೇಕು ಸರ್ ಅಂತ. ಅದು ಸುಮಾರು ವರ್ಷ ಆದ್ಮೇಲೂ ಬಂದು ಮಾಡುದು. ನಿಜವಾಗ್ಲೂ ಮಿನಿಸ್ಟ್ರಿಗಳಿಗೂ ಮಾಡಲಿಲ್ಲ, ಅಷ್ಟು ಗೌರವವಾಗಿ ಈಗ ಯಾವತ್ತು ಏನು ಅನಿಸ್ತು ಸರ್ ನಿಮ್ಗೆ? ಆ ಸಮಾರಂಭದಲ್ಲಿ ಏನು ಅನಿಸ್ತು ಸರ್ ನಿಮ್ಗೆ? ನಾನು ಹೇಳಿದ್ನಲ್ಲ, ನಿಜವಾಗ್ಲೂ ಕಣ್ಣೀರು ಹಾಕ್ಬಿಟ್ಟಲ್ಲ. ಇದು ಇಷ್ಟು ಏನೋ ಕಲ್ತಿದ್ದು 4 ಅಕ್ಷರ ಹೇಳ್ಕೊಂಡಿದ್ದೀವಿ, ಆದರೆ ಇಷ್ಟು ಅದ್ದೂರಿಯಾಗಿ ಮಾಡಿದ್ರಲ್ಲ, ನಿಮಗೆ ಭಾರಿ ಧನ್ಯವಾದಗಳು ಅಂತ ಹೇಳಿದೆ. ಭಾರಿ ಇದು ಮಾಡ್ಕೊಂಡ್ರು ಅವರು. ಇಲ್ಲ, ಈಗ ತುಂಬಾ ಎಮೋಷನಲ್ ಆಗ್ತಾ ಇದ್ರಿ. ಹೌದು. ಇಲ್ಲ ಸರ್, ಅದು ನೀವು ಯಾವುದೇ ಸ್ವಾರ್ಥ ಇಲ್ಲದೆ, ಯಾವುದೇ ಮನಸ್ಸಲ್ಲಿ ಕಪಟ ಇಲ್ಲದೆ, ಅವ್ರ ಮೇಲೆ ದ್ವೇಷ ಇಲ್ಲದೆ ಇಲ್ಲ ಕಲಿಸ್ಬೇಕು ಅನ್ನೋ ಒಂದೇ ಇಲ್ವೇ ಇಲ್ಲ. ನಾನು 1% ಇಲ್ಲ. ದ್ವೇಷ ಅನ್ನೋದು 1% ಇಲ್ಲ. ಆದ್ರೆ ಮಕ್ಕಳಲ್ಲಿ ಅದು ಬಂದ್ಬಿಟ್ಟಿತ್ತು ಅಷ್ಟೇ. ಇವರು ನಮ್ಗೆ ಭಾರಿ ಇಟ್ಕೊಡ್ತಾರೆ ಹಾಗೆ ಹೀಗೆ ಅಂತ ಮಾಡ್ತಾರೆ. ಸರ್, ಈಗ ಅದ್ರ ಮನಸ್ಥಿತಿ ಇರುವಂತಹ ಸ್ಟೂಡೆಂಟ್ಗಳು ಸಹ ಇದನ್ನ ನೋಡ್ತಾರೆ, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಾನು ಹೇಳ್ತೀನಲ್ಲ, ನೋಡಿ, ನಿಮ್ಮ ತಂದೆ ತಾಯಿ ಆಗಲಿ ಅಥವಾ ಹಿರಿಯರಾಗಲಿ ಒಂದು ಒಳ್ಳೆ ಮಾತು ಹೇಳ್ತಾರಲ್ಲ, ಅದನ್ನ ಸ್ವಲ್ಪ ವಿಮರ್ಶೆ ಮಾಡಿಕೊಂಡು ನೀವೇ ಮಾಡಿಕೊಂಡು ಇದು ಒಳ್ಳೇದೋ ಕೆಟ್ಟದೋ ಅಂತ ಯೋಚನೆ ಮಾಡಿಕೊಂಡು ಮುಂದುವರಿರಿ ಅಂತ ಹೇಳ್ತಾ ಇದ್ದೀನಿ. ಅದು ಅಷ್ಟೇ ಸರ್. ನೀವು ಈಗ ನಿಮ್ಮ ವರ್ತನೆಗಳು ಅಥವಾ ನೀವು ಟೀಚಿಂಗ್ ಮಾಡಿರೋ ವಿಧಾನನ ಇದು ರೈಟ್ ಅನ್ಸುತ್ತಾ ರಾಂಗ್ ಅನ್ಸುತ್ತಾ ಸರ್ ನಿಮ್ಗೆ ಈಗ ಯೋಚನೆ ಮಾಡಿದ್ರೆ ಇವತ್ತಿಗೆ? ಅಲ್ಲ, ನಾನು ಮಾಡಿದ್ದಂತೂ ಉತ್ತಮವಾಗಿ ಅರ್ಥ ಆಯ್ತು. ಯಾಕೆಂದ್ರೆ ಅವರು ಕೆಲವರು ಅಕ್ಸೆಪ್ಟ್ ಮಾಡ್ಕೊಂಡಿರ್ಬೋದು, ಕೆಲವರು ರಿಜೆಕ್ಟ್ ಮಾಡಿರ್ಬೋದು. ಬಟ್ ನಾನು ಮಾಡಿದಂಥ ಇದು ನಿಜವಾದ ಅವತ್ತು ಉತ್ತಮವಾಗೇ ಇತ್ತು. ಅದನ್ನೇ ರೂಢಿಸ್ಕೊಂಡ್ರು ಪ್ರತಿಯೊಬ್ಬ ಶಿಕ್ಷಕರಿಗೂ ಸುಧಾ ಆ ರೀತಿ ಮಾಡೋದಾದ್ರೆ ನಿಜವಾಗ್ಲೂ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗೋದಕ್ಕೆ 2 ಮಾತಿಲ್ಲ. ಹೌದು, ಖಂಡಿತವಾಗೂ ನಡೀತದೆ. ಆದರೆ ಅದರಲ್ಲಿ ಒಂದು 50% ಅದೇ ಹೇಳಿದ್ನಲ್ಲ ಒಂದ್ಸರಿ, ನಿಮಗೆ ಊದ ಶಂಕ ಊದ್ಬಿಡಿ, ನಿಮ್ಗೆ ಡಬಲ್ ಸಂಬಳ ಸಿಗ್ತದೆ ಹಂಗೆ ಅಂತ ಅಂದಲ್ಲ. ಆ ರೀತಿ ಇದ್ದಾಗ ಆ ಮನೋಭಾವ ಬರಲೇಬಾರ್ದು. ಸರ್, ಇವತ್ತಿನ ಟೀಚರ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಹೇಳ್ತೀನಲ್ಲ, ನಮಗೆ ಸಮಸ್ಯೆಗಳು ಇರ್ತವೆ, ಸಂಸಾರದ ಸಮಸ್ಯೆಗಳು ಇರ್ತವೆ, ಮಕ್ಕಳ ಸಮಸ್ಯೆ ಅಂದರೆ ನಮ್ಮ ಮಕ್ಕಳ ಸಮಸ್ಯೆ ಇರ್ತದೆ ಅಂತ. ಅದನ್ನು ನಾವು ಮನೇಲೇ ಬಿಟ್ಬಿಡ್ಬೇಕೆ ಹೊರತು ನಮ್ಮ ವೃತ್ತಿಲಿ ಅದನ್ನು ಅಳವಡಿಸ್ಕೋಬಾರ್ದು. ಅದು ನಾನು ಹೇಳ್ತಾ ಇರೋದು. ಹೌದು ಸರ್. ಈಗ ಯಾರು ನಿಮ್ಮ ಸ್ನೇಹಿತರುಗಳು ಒಂದು ಉನ್ನತವಾದ ಸ್ಥಾನದಲ್ಲಿ ಇರ್ತಾರೆ ಸರ್, ಒಂದು ಬಹಳ ಉನ್ನತವಾದ ಸ್ಥಾನದಲ್ಲಿ, ಯಾಕಂದ್ರೆ ಸಾವಿರಾರು ಜನ ಲಕ್ಷಾಂತರ ವಿದ್ಯಾರ್ಥಿಗಳನ್ನು ನೀವು ಟೀಚ್ ಮಾಡಿದ್ರ, ಒಂದು ಉನ್ನತವಾದ ಸ್ಥಾನದಲ್ಲಿ ನಿಮ್ಮ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಅವ್ರನ್ನೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನಿಜವಾಗ್ಲೂ ನಾನು ಪಾಠ ಮಾಡಿದಂಥ ಶಿಕ್ಷಕರು ಒಳ್ಳೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ತಿಬ್ಬೇಗೌಡರು ಅಂದ್ಬಿಟ್ಟು ಚಿನ್ಕುರಳಿಲಿ ಯಾರು ಚಿಲ್ಡ್ರನ್ ಸ್ಪೆಷಲಿಸ್ಟ್, ಅವರು KR ಹಾಸ್ಪಿಟ್ಲಲ್ಲೇ ಇದ್ದಾರೆ. ತಿಬ್ಬೇಗೌಡರು ಅವರು ಅದೇ ರೀತಿ ಕಾರ್ಯ ನಿರ್ವಹಿಸ್ತಾರೆ. ಏಕೆಂದ್ರೆ ನಾನು ಯಾವ ರೀತಿ ನಿರ್ವಹಿಸ್ತಾ ಇದ್ನೋ
ಅದೇ ರೀತಿನೇ ಇರುತ್ತೆ. ಆಮೇಲೆ ಸರ್ ನಾನು ಹೇಳ್ತಾ ಇದ್ದೀನಿ ಸುರೇಶ್ ಬರೀ ಈಗ ಬಹುವಚನ ಹೇಳ್ಬಿಡಿ ಸರ್. ಹಾ ನಿಮ್ಮ ಶಿಷ್ಯ ನಾನು ಯಾವತ್ತಿಗೂ ಸುರೇಶ್ ಹೇಳಿ. ಈಗ ನಾನು ಓದೆ ಕಾರಣಕ್ಕೆ ಏನೋ ಸಮಸ್ಯೆ ಇತ್ತು. ಸರ್ ಬನ್ನಿ ಸರ್, ಏನು ನಮಸ್ಕಾರ ಸರ್, ಹಿಂಗೆ ತಿಬ್ಬೇಗೌಡ್ರೆ ಒಂದು ಸ್ವಲ್ಪ ಕಣ್ಣು ಆಪ್ರೇಷನ್ ಆಗಬೇಕು. ಅಯ್ಯೋ ಆಯಿತು ಹೇಳ್ತೀನಿ ಮಾಡ್ತೀನಿ ಸರ್. ಎಷ್ಟು ಮುತುವರ್ಜಿ ಇಟ್ಕೊಂಡು ಇವತ್ತು 2 ಕಣ್ಣು ಆಪರೇಷನ್ ಮಾಡಿಸಿದ್ರು. ನಿಮ್ಮ ಸ್ಟೂಡೆಂಟೇ? ಹೌದು. ಹೆಂಗ್ ಅನ್ನಿಸ್ತು ಸರ್? ನಿಜವಾಗ್ಲೂ ಖುಷಿ ಆಯ್ತು. ಯಾಕೆಂದ್ರೆ ಅಲ್ಲಿ ಕೇರ್ ಹಾಸ್ಪಿಟ್ಲಲ್ಲಿ ಒಂದು ಸಿಂಗಲ್ ಎನ್ಪಿ ತಗೊಳ್ಳಿಲ್ಲ ಯಾರು. ಈಗ ನೀವು ಪಾಠ ಮಾಡಿದಂತಹ ಸ್ಟೂಡೆಂಟೇ ಡಾಕ್ಟರ್ ಆಗಿ ನಿಮ್ ಕಣ್ಣು ಆಪರೇಷನ್ ಮಾಡಿಸಿದಾಗ ಎಷ್ಟು ಹೇಗೆ ಅನ್ಸಿರ್ಬೋದು ಸರ್? ನಿಜವಲ್ವೇ ನನ್ಗೆ ಅಂತಲ್ಲ ನೋಡಿ, ನನ್ನ ಕುಟುಂಬದಲ್ಲಿ ನನ್ನ ಹೆಂಡತಿಗೆ ಆಗಿದೆ. ನನ್ನ ಮಗ ಅಂದ್ರೆ ಈಗ ಅವನು ವೆಟರ್ನರಿ ಸೇರ್ತಿದ್ನಲ್ಲ, ಅವನು ತಿಂದ ಆಹಾರನೇ ವಾಮಿಟ್ ಮಾಡ್ಕೊಳ್ಳೋನು. 3 ತಿಂಗಳು 4 ತಿಂಗಳು 4 ವರ್ಷ ಆದ್ರೂ ಇವರು ಇದು ಮಡ್ರಾಸಲ್ಲಿ MD ಮಾಡ್ತಿದ್ರು. ಅವ್ರಿಗೆ ಫೋನ್ ಹಾಕ್ತೆ, ಸರ್ ಏನೋ ಮುಗೀತು ಬರ್ತಾ ಇದ್ದೀನಿ, 1 ತಿಂಗಳು ಬರ್ತೀನಿ ಸರ್ ಬನ್ನಿ ಅಂತ ಅಡ್ರೆಸ್ ಕೊಟ್ಟರು. ಹೋದೆ, ಕರ್ಕೊಂಡೋಗು ಅಂದರೆ ನೋಡಿ ಎಂಥ ಡಾಕ್ಟ್ರು ಅಂತ ಅಂದರೆ ಅವರು ನಿಜವಾಗ್ಲೂ ಎಷ್ಟು ಕೈ ಮುಗಿಬೇಕು. ಎತ್ಕೊಬಿಟ್ಟು ಏನೋ ಪುಟ್ಟ ಚೆನ್ನಾಗಿದೇನೋ ಅಂದ್ಬಿಟ್ಟು ಎಷ್ಟು ಅವನು ಇದು 3 ವರ್ಷದನು ಇದೆ ಆ ಹುಡುಗ, 3 ವರ್ಷದನು ಅಂತಾನೆ. ಆಮೇಲೆ ಏನಿಲ್ಲ ಸರ್ ಪ್ರಾಬ್ಲಮ್ ಇಲ್ಲ ಅಂದ್ರು. ಅಯ್ಯೋ ನಮ್ಮ ತಾಯಿ ಹೇಳ್ತಾರೆ, ಸುಮಾರು ಬಾಪಟ್ ಅಂತ ಚಿಲ್ಡ್ರನ್ ಸ್ಪೆಷಲಿಸ್ಟು ಮೈಸೂರಿನವರೇ, ಅವರು ಏನೋ ಒಂದು ಸಮಸ್ಯೆ ಹೇಳಿದರು. ಅದು ತೋರಿಸ್ದೇವೆಲ್ಲ ಅದಕ್ಕೆ. ಅಲ್ಲ ಅವರು ಒಳ್ಳೆ ಡಾಕ್ಟ್ರು, ಅವರು ಹೇಳಿದ್ರು ಬಾಪಟ್ಟು ಒಳ್ಳೆ ಡಾಕ್ಟ್ರೆ, ಅವ್ರಿಗೆ ಏನೋ ಟೆಕ್ನಿಕ್ಕು ಸಮಸ್ಯೆ ಗೊತ್ತಾಗಲಿಲ್ಲ, ಇದು ಏನೂ ಇಲ್ಲ ಸರ್ ಏನೂ ಇಲ್ಲ ಅಂದ್ಬಿಟ್ಟು ಆ ರೆಪ್ರೆಸೆಂಟೇಟಿವ್ ಅಂತ ಬರ್ತಾರಲ್ಲ ಮೆಡಿಕಲ್ಲು, ಅವರು ಏನೋ ಒಂದು ಡ್ರಾಫ್ಟ್ ಕೊಟ್ಟಿರ್ತಾರೆ. ಆ ಡ್ರಾಪ್ನ ಬೆಳಿಗ್ಗೆ 2 ಟೈಮು 2 ಡ್ರಾಪು, ರಾತ್ರಿ 2 ಡ್ರಾಪು ಹಾಕಿ ಸಾಕು. ನೋಡಿ 1 ತಿಂಗಳು ಉಪಯೋಗಿಸ್ದೆ. ಇವತ್ತು ಅವನಿಗೆ 20 ವರ್ಷ. ಇವತ್ತಿಗೆ ಏನೂ ಇಲ್ಲ, ಈ ಎಲ್ಲೂ ಹಾಸ್ಪಿಟ್ಲಿಗೆ ಹೋಗಿಲ್ಲ ಅವರು. ಇಂಥ ಡಾಕ್ಟ್ರು ನಿಜವಾಗ್ಲೂ ಇದು 1 ರೂಪಾಯಿ ತಗೊಳ್ಳಿಲ್ಲ. ಮನೆಗೆ ಹೋದೆ, ಏನಿಲ್ಲ ಸರ್ ಸಮಸ್ಯೆ ಇಲ್ಲ, ಆರೋಗ್ಯವಾಗಿದ್ದಾನೆ, ಅದು ಏನೋ ಆಗ್ತದೆ ಇದು ಹಾಕಿ ಸಾಕು ಅಂತ. ನೋಡಿ ಆ ಡ್ರಾಪ್ ಹಾಕಿದ್ದಷ್ಟೇ 100 ರೂಪಾಯಿಂದ ಏನೋ ಖರ್ಚು ಮಾಡಿಸಿಲ್ಲ. ಇವತ್ತು ಆ ಮಟ್ಟದಲ್ಲಿ ಇದ್ದಾನೆ. ನಿಜವಲ್ಲ ಅದೊಂದು ಬೇಕಾದ್ರೆ ಇಲ್ಲ, ಬೇರೆ ಕಡೆ ಟ್ರಾನ್ಸ್ಫರ್ ಆದ್ರು. ಈಗ ರೀಸೆಂಟ್ ಆಗಿ 1 ತಿಂಗಳು 2 ತಿಂಗಳಾಯ್ತು. ನಮ್ಗೆ ನಂಬರ್ ಕೊಡ್ತೀನಿ ಬೇಕಾದ್ರೆ, ಒಳ್ಳೆ ಚಿಲ್ಡ್ರನ್ ಸ್ಪೆಷಲಿಸ್ಟು, ಹೋಗಿ ಅವ್ರು ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ. ಸರ್ ಇಲ್ಲ ಸರ್, ನೋಡಿ ನೀವು ಟೀಚ್ ಮಾಡಿರುವಂತ ಎಷ್ಟೋ ವ್ಯಕ್ತಿಗಳ ಬಗ್ಗೆ ನೀವು ಹೇಳ್ತಾ ಇದ್ದೀರಾ. ನಿಜವಾಗ್ಲೂ ಕಣ್ಣು ಆಪರೇಷನ್ ಮಾಡಿ ಮಗನಿಗೆ ಅವರು ಹೌದು. ಸೊ ನಿಮ್ಗೆ ಎಮೋಷನಲಿ ತುಂಬಾ ನೀವು ಭಾರಿ ಖುಷಿ ಪಟ್ರಿ. ಎಷ್ಟು ಅವ್ರ ಕೈ ಮುಗಿಬೇಕು. ನಿಜವಾಗ್ಲು ನನ್ನ ಮಗ, ನನ್ನ ತಾಯಿ ಅಂತಿದ್ರು, ಏನು ಒಬ್ಬ ಮಗನಿಗೆ ನೀನು ಇದು ಮಾಡ್ಲಿಲ್ಲ, ಅವನು ತಿಂದದ್ದು ಕಕ್ಕತ್ತಾನೆಲ್ಲ ಅಂತ. ಸರಿ, ಅವರು ಒಳ್ಳೆ ಇವತ್ತನಕೂ ಅವ್ನು 20 ವರ್ಷ ಆಗಿದ್ದಾನೆ, ಇವತ್ತಿಗೂ ಹಾಸ್ಪಿಟ್ಲಿಗೆ ಹೋಗಿಲ್ಲ. NCC ನಿಜವಾಗ್ಲೂ NCC ನಂದು ಶಿಸ್ತಿತ್ತು. ನನ್ನ ನಿಜವಾಗ್ಲೂ ಅದು ಇನ್ನೂ ಇಂಪ್ರೂವ್ಮೆಂಟ್ ಆಯಿತು. ಅದು NCC ಅಂತಂದರೆ ಪೊಲೀಸ್ದು ಏನು ಟ್ರೈನಿಂಗ್ ಇದೆಯೋ, ಈಗ SI ಎಲ್ಲ ಸೆಲೆಕ್ಟ್ ಆಗಿದಾಗ ಟ್ರೈನಿಂಗ್ ಕೊಡ್ತಾರೆ, ಅಷ್ಟು ಟ್ರೈನಿಂಗ್ನು ನಾವು ನಮಗೆ ಕೊಟ್ಟಿದ್ರು.
ಅಮ್ಮ ಇದು ಹಗ್ಗ ಇಟ್ಕೊಂಡು ಹತ್ತೋದು ಇಳಿಯೋದು, ಆಮೇಲೆ ಈ ನದಿ ದಾಟೋದು ಇವೆಲ್ಲ ಮಾಡೋದು. ಆಮೇಲೆ ಇಷ್ಟು ಟೈಮ್ಗೆ ಅಷ್ಟು ರೀಚ್ ಆಗಬೇಕು ಅಂತ ಅಂದರೆ ನನ್ನ ಕೈಲಿ ಓಡೋಕ್ಕಾಗದಿದ್ರು ಒಂದು ಸ್ವಲ್ಪ 5 ನಿಮಿಷ ಹೆಚ್ಚು ಕಮ್ಮಿ ರೀಚ್ ಆಗ್ತಿದ್ದೆ. 3 ತಿಂಗಳು ಇದ್ದು ನಾಗ್ಪುರದಲ್ಲಿ ಬಂದಿದ್ದೀನಿ. ಹೌದು ಹೌದು. NCC ಟ್ರೈನಿಂಗ್ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ಇದು ಅವಕ್ಕೆಲ್ಲ ಫುಡ್ ಎಲ್ಲ ಅದಾಗ ಸಪ್ಲೈ ಕೊಡ್ತಿದ್ದು. ಅವ್ರ ಹೋಟ್ಲಿಗೆ ಬಿಲ್ ಹೋಯ್ತಿತ್ತು ಅಷ್ಟೂ ಮಕ್ಕಳಿಗೆ ಅಂತ. ಆಮೇಲೆ ಕೆಲವರು ನಾನು ಬಿಟ್ಟು ಬರುವಂಥ ವರ್ಷದಲ್ಲೂ ಒಬ್ಬೊಬ್ರಿಗೆ ಒಂದೊಂದು ಆ್ಯಪಲ್ಲು 100 ಮಕ್ಕಳು ಒಂದೊಂದು ಆ್ಯಪಲ್ ಕೊಡ್ತಿದ್ರು. ಅದ್ರ ಜೊತೆಗೆ ಫುಡ್ಡು ಅಷ್ಟನ್ನು ಮಕ್ಕಳಿಗೆ ಕೊಡಿಸ್ತಿದ್ದೆ. ಆಮೇಲೆ ಇದು ವಾಷಿಂಗ್ ಅಲೈನ್ಸ್ ಅದು ಎಲ್ಲ ಅವರೇ ಬಂದು ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಅವ್ರ ಕೈಲಿ ಸೈನ್ ತಗೊಂಡು ಹೋಗ್ತಾ ಇದ್ರು. ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅದು ಕೆಲಸ. 14 ವರ್ಷ ಮಾಡಿದ್ದೀನಿ. 14 ವರ್ಷ NCC. ಓಕೆ ಸರ್. ಮತ್ತೆ ಈಗ ನೀವು ಬಂದು ಇಲ್ಲಿ ರಿಟೈರ್ ಆಗಿದ್ದು ನೀವು KRPೇಟೆ. ಹೌದು. ಟೋಟಲ್ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ ಸರ್? ಅಸಿಸ್ಟೆಂಟ್ ಮಾಸ್ಟ್ರು, ವೈಸ್ ಪ್ರಿನ್ಸಿಪಾಲ್ ಎಲ್ಲ ಟೋಟಲಿ 34 ವರ್ಷ. 34 ವರ್ಷ ಸರ್ಕಾರಿ ಸೇವೆನ. ಹೌದು ಸರ್. ಅದು ತೃಪ್ತಿ ಕೊಟ್ಟಿದೆ ಸರ್ ಪ್ರಾಮಾಣಿಕವಾಗಿ? ಆಮೇಲೆ ಇನ್ನೊಂದು ಮೊದಲೇ ಹೇಳ್ತಾ ಇದ್ದೀನಿ, ಅದನ್ನೇ ಪ್ರಾರಂಭದಲ್ಲೇ ಹೇಳ್ಬೇಕಾಯ್ತು. ನಾನು ಏನು ಅನ್ಕೊಂಡಿದ್ದೆ ಅಂದರೆ ಪಿ ಸಬ್ಜೆಕ್ಟ್ ತಗೊಂಡು ಮೇಷ್ಟ್ರ ಕೆಲಸ ಆಗೋದು ಅದು ಒಂದು ದೊಡ್ಡ ಕೆಲಸನ ಅಂತ ಭಾರಿ ನೆಗ್ಲೆಕ್ಟ್ ಮಾಡಿದ್ದೆ. ನಾನು ಜೀಪಲ್ಲಿ ಓಡಾಡೋಂಥ ಸಾಹೇಬ್ರ ಆಫೀಸರ್ ಆಗಬೇಕು ಅನ್ನೋ ನಾನು ಓದುವಾಗ ಅದು ಇದ್ದು ಕನಸಿತ್ತು. ನೋಡಿ ಅದೇನೋ ನಮ್ಮ ಇದು ಎಲ್ಲಿಗೆ ಹೇಳ್ಕೊಬತ್ತು ಅಂದರೆ ನಾನು ಏನು ಬೇಡ ಅಂತಂದಿದ್ನೋ ಅದೇ ಬಂತು. ಮತ್ತು ಅದರಲ್ಲಿ 34 ವರ್ಷದಲ್ಲೂ ಸಂತೃಪ್ತಿಯಾಗಿ ಕೆಲಸ ಮಾಡಿದ್ದೀನಿ. ಯಾವುದೇ ಥರದಲ್ಲಿ ಈ ಮಕ್ಕಳಿಂದ ಆಗಲಿ ಇನ್ನೊಂದಾಗಲಿ ಅಲ್ಲ, ಹೊಡಿತೀನಿ ಬಡಿತೀನಿ ಕಡ್ದಾಕ್ತೀನಿ ಇದು ಏನೂ ತರಲಿಲ್ಲ. ಭಾರಿ ನೋವಿಲ್ದಂಗೆ ನಾನು ಕಾರ್ಯವನ್ನು ನಿರ್ವಹಿಸ್ಕೊಬಂದೆ ಸರ್. ಅದು ಖುಷಿ ಇದೆ ಸರ್. ಅಯ್ಯೋ ನಿಜವಾಗ್ಲೂ ಕೆಲಸ ಮಾಡಿರೋದಕ್ಕೆ ನಿಮ್ಮ ಮನಸ್ಸಲ್ಲಿ ಯಾವ ತರಹದ ಸಂತೋಷ ಇದೆ ಸರ್? ಸಂತೋಷ ಅಂತಲ್ಲ, ನಿಜವಾಗ್ಲೂ ನೋಡಿ ನಾನು ಈ ಮನೆ ಕಟ್ಟಿದ್ದೀನಲ್ಲ, ಏನಿಲ್ಲ ನನಗೆ ಇನ್ಯಾವ ಲಂಚ ಪಂಚ ಯಾವ ಎಕ್ಸ್ಪೆಕ್ಟೇಷನ್ ನಾನು ಮಾಡಿರಲಿಲ್ಲ. ಅರ್ಥಾಯ್ತು. ನಾನು ಯಾವ ವೃತ್ತಿ ಇದ್ದು ಅದು ಏನು ಸೇವ್ ಮಾಡ್ಕೊಂಡಿದ್ನೋ ಅದೇ ಮಾಡಿಕೊಂಡು ಬಂದಿದ್ದೀನಿ. ತುಂಬಾ ಖುಷಿ ಇದೆ. ಖುಷಿ ಏನು ನಿಜವಾಗ್ಲೂ ನಾನು ಶಿಕ್ಷಕ ವೃತ್ತಿ ಅಂದರೆ ಎಲ್ಲ ವೃತ್ತಿಗಳಲ್ಲೂ ಮೇಲ್ ಅಂತಂದರೆ ಶ್ರೇಷ್ಠವಾದದ್ದೇ ನಿಜವಾಗ್ಲೂ. ಎಲ್ಲ ವೃತ್ತಿಗಿಂತ ಡಾಕ್ಟ್ರಿಗಿಂತಲೂ ಉತ್ತಮವಾದ್ದೇ ಇದು. ಹಿಂದಿನ ಟೀಚರ್ಸ್ಗೂ ಇವತ್ತಿನ ಟೀಚರ್ಸ್ಗೂ ಬಡಮೇಷ್ಟ್ರು ಅಂತಿದ್ರು ಹಿಂದೆ. ನಿಜವಾಗ್ಲೂ ಈಗ ಯಾರೂ ಬಡಮೇಷ್ಟ್ರಿಲ್ಲ. ಅರ್ಥಾಯ್ತು. ಈಗ ಒಂದೇ 1 ಎಕರೆ ಜಮೀನಿದೆ ಅಥವಾ ಒಂದೇ ಒಂದು ಅರ್ಧ ಎಕರೆ ಜಮೀನಿದ್ರೂ ಸುಧಾ ಅವನು 3 ಹೊತ್ತು ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಅಂದ್ರೆ ಬೇರೆ ಹವ್ಯಾಸಗಳನ್ನ ಬೆಳೆಸ್ಕೋಬಾರ್ದು, ಕೆಟ್ಟ ಹವ್ಯಾಸಗಳನ್ನ ಬೆಳೆಸ್ಕೋಬಾರ್ದು. ಹೌದು. ಈ ನಾವು ಅನೈತಿಕ ಬೆಳೆಸ್ಕೊಂಡಾಗ ನಮ್ಮ ದುಡಿಮೆ ಏನಾಗ್ತದೆ ಅಲ್ಲಿ ಹಂಚೋಯ್ತದೆ. ಆಗ ಇಲ್ಲಿ ನಮ್ಮ ಮನೆಯಲ್ಲಿ ಸಂಸಾರದಲ್ಲಿ ಉಪವಾಸ ಇರಬೇಕಾಗ್ತದೆ. ಅದು ಗ್ಯಾರಂಟಿ ಅಲ್ವಾ? ಯೋಚನೆ ಮಾಡಿ ನೀವು. ನಮ್ಮ ಇದು ಯಾವತ್ತೂ ಕಾಲಿದ್ದಷ್ಟಕ್ಕೆ ಹಾಸಿಗೆ ಇದ್ದಷ್ಟು ಕಾಲನ್ನ ಚಾಚ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಾವು ಕಲಿಬೇಕು ಸರ್. ಮತ್ತೆ ನಾನು ಹೇಳೋದಾದ್ರೆ ಈ KR ನಗರದಲ್ಲಿ ನೀವು ಕೆಲಸ ಮಾಡಿದ್ರಿ,
ಸರ್ KR ನಗರದಲ್ಲಿ ನೀವು ಕೆಲಸ ಮಾಡ್ತಾ ನಿಮ್ಮ ವೃತ್ತಿ ಜೀವನದ 34 ವರ್ಷದಲ್ಲಿ ಅರ್ಧ KR ನಗರದಲ್ಲಿ ಹೌದೌದು. ಈಗ KR ನಗರದಲ್ಲಿ ಕೆಲಸ ಮಾಡಿದ್ದಕ್ಕೆ ನಿಮಗೆ ಅಲ್ಲಿ ಅನುಭವಗಳು ಹೇಗಿದೆ ಸರ್? KR ನಗರದಲ್ಲಿ ನಿಮ್ಮ ಈ ಓಲ್ಡ್ ಸ್ಟೂಡೆಂಟ್ ಕೆಲವರು ನೋಡ್ತಿರ್ತಾರೆ, ಪೇರೆಂಟ್ಸ್ ನೋಡ್ತಿರ್ತಾರೆ, KR ನಗರದ ನಿಮ್ಮ ಅನುಭವ ಹೇಗಿತ್ತು ಸರ್? ಈಗ ನಾನು ಹೋಗ್ತಾ ಇರ್ತೀನಿ, ಕಂಡಕ್ಟರ್ ಇರ್ತೀನಿ, ಸಿಕ್ತಾಗ ಅಷ್ಟು ಓಲ್ಡ್ ಸ್ಟೂಡೆಂಟ್ಸು ನಿಜವಾಗ್ಲೂ ಅವತ್ತು ಇದು ಮಾಡ್ಕೊಂಡು ವಿರೋಧ ಮಾಡ್ಕೊಂಡು ನನ್ನನ್ನು ಇದು ಮಾಡ್ಕೊಂಡು ಹೋಯ್ತಿರಲ್ಲ. ಎಷ್ಟು ಅಂತಂದರೆ ಯಾರೋ ಸಾದಿಕ್ ಅಂತ ಅಲ್ಲಿ ಬೇರೆದಲ್ಲೇ ಇಟ್ಕೊಂಡಿದ್ದಾನೆ ಒಂದು ಮೊಬೈಲ್ ಅಂಗಡಿ. ಸರ್ ಬನ್ನಿ ಸರ್, ನಮಸ್ಕಾರ ಸರ್, ನಮ್ಮ ಗುರುಗಳು ಸರ್ ಅಂದ್ಬಿಟ್ಟು ಪರಿಚಯ ಮಾಡಿ ಇದು ಮಾಡ್ತಾರೆ. ಅವತ್ತು ನಾವು ನಿಮ್ಮನ್ನ ಭಾರಿ ವಿರೋಧ ಮಾಡಿದ್ದೆ ಸರ್, ಇವತ್ತು ನೆನ್ಕಳ್ ಮಾಡಿದ್ದೀರಿ ಸರ್, ಹಾಗೆ ಹೀಗೆ ಅಂತ ಹೇಳ್ತಾರೆ. ನಿಜವಲ್ವೇ ಸರ್? KR ನಗರ ಜನದ ಬಗ್ಗೆ ಏನ್ ಹೇಳ್ತೀರಾ ಸರ್? ಜನರ ಬಗ್ಗೆ ಬಹಳ ಶಿಸ್ತಿದೆ, ಗೌರವ ಇದೆ, ಅರ್ಥೈತೆ, ತೊಂದರೆ ಇಲ್ಲ. ಈಗ ಎಲ್ಲ ಟೀಚರ್ಸ್ಗಳು ಸಾಮಾನ್ಯವಾಗಿ ಪೀರಿಯಡ್ಗಳನ್ನ ಔಟ್ ಪೀರಿಯಡ್ಗಳನ್ನ ಬೇರೆಯವ್ರಿಗೆ ಬಿಟ್ಕೊಡ್ತಾ ಇದ್ರು. ಸೊ ನೀವು ಬಂದ್ರೆ ನಿಮ್ ಪೀರಿಯಡ್ ಮ್ಯಾಕ್ಸಿಮಮ್ ನೀವೇ ತಗೋತಾ ಇದೀರಿ ಸರ್. ನಾನು ಹೇಳ್ತಾ ಇದ್ದೀನಲ್ಲ, ನನ್ನ 34 ವರ್ಷದ ಸರ್ವಿಸಲ್ಲಿ ಒಂದು ದಿನನೂ ಒಂದು ಕ್ಲಾಸ್ನ ಬೇರೆಯವ್ರಿಗೆ ಬಿಟ್ಕೊಡ್ಲಿಲ್ಲ. ಅರ್ಥೈತೆ? ಅಕಸ್ಮಾತ್ ಯಾವ್ದು ಅರ್ಜೆಂಟು ಇದಂದ್ರೆ ಅರ್ಧ ದಿನ CL ಹಾಕ್ಬಿಟ್ಟು ಹೋಗ್ತಿದ್ನಿ ಹೊರ್ತು ನಾನು ಯಾವತ್ತೂ OC ಹೊಡ್ಕೊಂಡು ಹೋಗ್ತಾ ಇರ್ಲಿಲ್ಲ ಕೇಳ್ಕೊಂಡು. ಸರ್ ರಜೆಗಳು ನಿಮ್ಗೆ ಉಳಿತಾ ಇತ್ತು? ರಜೆಗಳು ಅದು ನಿಜವಾಗ್ಲೂ ವರ್ಷಕ್ಕೆ ಕನಿಷ್ಠ ಅಂದ್ರೆ ಒಂದು 5-6 CL ವೇಸ್ಟ್ ಆಗ್ತಿದ್ದು. ಅವಕಾಶ ಇದ್ರೂ ತಗೊಳ್ತಿರ್ಲಿಲ್ಲ. ಅಂದ್ರೆ ನಿಮ್ಮ ವೃತ್ತಿನ ಅಷ್ಟು ಪ್ರೀತಿ ಮಾಡ್ತಾ ಇದ್ರಿ? ಅಯ್ಯೋ, ನಾನು ಎಷ್ಟು ಮ್ಯಾಕ್ಸಿಮಮ್ ಅವಧಿನ ಉಳಿಸ್ಕೊಬಿಟ್ಟಿದ್ದೀನಿ, ನಿರ್ವಹಿಸಿದ್ದೀನಿ. ಇಲ್ಲಪ್ಪ, ನಾನು ನಿಜವಾಗ್ಲೂ ಇನ್ನೊಂದು ಸುರೇಶ್ ಅವರೇ, ನಾನು ಕರ್ತವ್ಯ ನಿರ್ವಹಿಸುವಾಗಿರುವಂತ ಸಂತೋಷ ನಾನು ಮನೇಲಿ ಇರ್ತಾ ಇರ್ಲಿಲ್ಲ. ನಾನು ಪಾಠ ಮಾಡ್ತಾ ಇದ್ರೆ ಭಾರಿ ಹ್ಯಾಪಿಯಾಗಿ ಇರ್ತಿದ್ದೆ, ಖುಷಿಲಿ ಇರ್ತಿದ್ದೆ. ಎಂಜಾಯ್ ಏನು, ನಾನು ಹೇಳಿದ್ನಲ್ಲ, ಈಗ ಟೆಸ್ಟ್ ಮಾಡಬೇಕು, ಟೆಸ್ಟ್ ಮಾಡಿ ಕೊಟ್ರೆ ಒಂದಿನ ಬಿಟ್ಟು 2ನೇ ದಿನಕ್ಕೆ ಅವ್ರಿಗೆ ಮಾರ್ಕ್ಸ್ ಹೇಳ್ಬಿಡ್ಬೇಕು. ಅದೇನಾರ ಮ್ಯಾಕ್ಸಿಮಮ್. ಸರ್ ಕೆಲಸ ಉಳಿಸ್ಕೊತಾ ಇರಲಿಲ್ಲ? ಇಲ್ಲ, ಯಾವ್ದು ಪೆಂಡಿಂಗೇ ಇಲ್ಲ. ಸರ್ ಮತ್ತೆ ನೀವು ಪ್ರಯರ್ ಬಂದಿಲ್ಲ ಅಂದ್ರೆ ನಾವು ಯೋಚನೆ ಮಾಡ್ತಿದ್ವಿ ಇವತ್ತು MKG ಸರ್ ಬಂದಿಲ್ಲ ಅಂತ. ಸರ್ ಪ್ರಯರ್ ಏನಕ್ಕೆ ಸರ್ ನೀವು ಅಷ್ಟು ನಿಷ್ಠೆಯಿಂದ ಬರ್ತಾ ಇದ್ದೀರಿ? ಅಲ್ಲ, ನಾನು ಹೇಳ್ತೇನಿಲ್ಲ, ನಾವು ಕರ್ತವ್ಯ ತಗೊಳ್ತೀವಿ ಡಿಗ್ರಿ ತಗೊಂಡಾಗ. ಆ ಕರ್ತವ್ಯ ನಿರ್ವಹಿಸುವಾಗ ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ನಿರ್ವಹಿಸ್ತೀನಿ ಅಂತ ಇರ್ತೀವಿ. ನಾವು ಅಲ್ಲಿ ತಗೊಂಡು ನಾನು ಇಲ್ಲಿ ಹೊಡ್ಕೊಂಡು ಮಾಡಿದಾಗ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಆಯ್ತದೆ ಅನ್ನೋದು ಯೋಚನೆ ಮಾಡ್ಕೊಳ್ಳಿ ನಾವು. ಆ ನಿಷ್ಠೆಯಿಂದ ನಾನು ಕಾರ್ಯನಿರ್ವಹಿಸಿದ್ದೀನಿ. ಒಟ್ಟು ನನ್ನ ಒಂದು ಕರ್ತವ್ಯ ನಾವು ಪ್ರಾಮಾಣಿಕವಾಗಿ ತಗೊಂಡಿದ್ದೀವಿ ಅನ್ನೋ ಒಂದು ದೃಷ್ಟಿಯಲ್ಲ, ನನಗೊಂದು ಅನ್ನಕ್ಕೆ ಮಾರ್ಗ ಅವಕಾಶ ಕೊಟ್ಟಿದ್ದಲ್ಲ, ಅದನ್ನ ಉಪಯೋಗಿಸ್ಕೋಬೇಕು ಅನ್ನೋ ದೃಷ್ಟಿಯಲ್ಲೇ ನಾನು ಕಾರ್ಯವನ್ನ ನಿರ್ವಹಿಸಿದ್ದೀನಿ. ಸರ್ ಅದು ತುಂಬಾ ಖುಷಿ ಇದೆ ಅಲ್ಲ ಸರ್ ನಿಮಗೆ? ನಿಜವಾಗ್ಲೂ 100ಕ್ಕೆ 200% ಖುಷಿ ಇದೆ. ಸರ್ ಓಕೆ ಸರ್, ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.